ಆಚಾರ್ಯಜಿ, ಒಂಟಿತನ ತುಂಬಾ ಕಾಡ್ತಿದೆ, ಇದನ್ನ ದೂರ ಮಾಡೋದು ಹೇಗೆ? ಸರಿ, ಒಂಟಿತನ ಇದೆಯಲ್ಲ, ಅದಕ್ಕೆ ಶರೀರ ನೀಡೋ ಪರಿಹಾರ ಅಂದ್ರೆ ಗೆಳೆಯರು ಅಥವಾ ಪತ್ನಿ ಇರಬೇಕು ಅನ್ನೋದು. ಪತ್ನಿ ಅನ್ನೋದು ಕೇವಲ ಸಾಮಾಜಿಕ ಪದ ಅಷ್ಟೇ. ಅಸಲಿಗೆ ಶರೀರ ಬಯಸೋದು ಸ್ತ್ರೀಯನ್ನ, ಇಲ್ಲವೇ ಮನಸ್ಸು ಗೆಳೆಯರನ್ನ ಹುಡುಕುತ್ತೆ. ಆದ್ರೆ ಶುದ್ಧವಾದ ಮತ್ತು ಶ್ರೇಷ್ಠವಾದ ಸತ್ಯ ಅಂದ್ರೆ ಆತ್ಮ ಅಸಂಗವಾದದ್ದು, ಅದಕ್ಕೆ ಯಾರ ಸಾಂಗತ್ಯದ ಅಗತ್ಯವಿಲ್ಲ ಅನ್ನೋದು. ಆತ್ಮ ಅಸಂಗ ಅನ್ನೋದು ಶ್ರೇಷ್ಠ ಹಂತವಾದ್ರೆ ಶರೀರ ಹೇಳಿದ್ದನ್ನೆಲ್ಲ ಮಾಡೋದು ಅತಿ ಕನಿಷ್ಠ ಹಂತ. ನಿಂಗೆ ಬೇಕಿರೋ ಪರಿಹಾರ ಕೆಳಗಿನಿಂದ ಮೇಲಕ್ಕೇರೋ ಪಯಣದ್ದು. ಅದೇನಂದ್ರೆ, ಮನಸ್ಸೆ, ನಿನಗೆ ತುಂಬಾ ಒಂಟಿತನ ಅನ್ಸ್ತಾ ಇದೆಯಲ್ಲ, ಬಾ ನಿನಗೆ ಶ್ರೇಷ್ಠವಾದ ಸಾಂಗತ್ಯ ಕೊಡ್ತೀನಿ ಅನ್ನೋದು. ಜಗತ್ತಿನಲ್ಲಿ ಎಷ್ಟೋ ಶ್ರೇಷ್ಠ ಸಿನಿಮಾಗಳಿವೆ. ಹೆಚ್ಚಿನವು ವಿದೇಶಿ ಚಿತ್ರಗಳು. ಭಾರತೀಯ ಭಾಷೆಗಳಲ್ಲೂ ನೋಡುವಂತಹ ಒಳ್ಳೆಯ ಚಿತ್ರಗಳಿವೆ. ಇವುಗಳಲ್ಲಿ ನೀವು ಎಷ್ಟು ನೋಡಿದ್ದೀರಾ? ನೀವು ಇಷ್ಟಪಟ್ಟ ಯಾವುದಾದ್ರೂ ಒಳ್ಳೆ ಸಿನಿಮಾದಲ್ಲಿ ಮುಳುಗಿದ್ದಾಗ ಒಂಟಿತನ ಅನ್ನೋದು ಕಾಡೋದೇ ಇಲ್ಲ ಅಲ್ವಾ? ಬದಲಾಗಿ ಅಲ್ಲಿ ಆಗೋದೇ ಬೇರೆ. ಯಾರದ್ದೋ ಜೊತೆ ಸಿನಿಮಾ ನೋಡೋಕೆ ಹೋಗಿರ್ತೀರಿ, ಆದ್ರೆ ನೀವು ಸಿನಿಮಾದಲ್ಲಿ ಎಷ್ಟು ಲೀನವಾಗಿರ್ತೀರಾ ಅಂದ್ರೆ ಪಕ್ಕದಲ್ಲಿರೋ ವ್ಯಕ್ತಿನೇ ಮರೆತು ಹೋಗ್ತೀರಿ. ಅವರು ಪಾಪ್ಕಾರ್ನ್ ಕೊಟ್ಟರು ತಿನ್ನದಷ್ಟು ಆ ಚಿತ್ರ ನಿಮ್ಮನ್ನ ಆವರಿಸಿರುತ್ತೆ. ಇಂತಹ ಶ್ರೇಷ್ಠ ಸಿನಿಮಾಗಳ ಸಾಂಗತ್ಯ ಯಾಕೆ ಮಾಡಬಾರದು? ಒಂಟಿತನ ಕಾಡಿದಾಗ ಯಾವುದಾದ್ರೂ ಸಿನಿಮಾ ನೋಡಿ ಆ 2 ಗಂಟೆ ಮಜವಾಗಿರಿ. ಇಂತಹ ಎಷ್ಟೋ ಹಾದಿಗಳಿವೆ. ನಿನ್ನೊಳಗಿರೋ ಆ ಜೀವ ಸಂಗತಿಯನ್ನು ತಾನೇ ಬಯಸ್ತಿದೆ. ಒಳಗೆ ಕೂಗೋ ಆ ಧ್ವನಿ ಜೊತೆ ಮಾತಾಡು. ನಿನಗೆ ಯಾರದ್ದಾದ್ರೂ ಕಂಪನಿ ಬೇಕಲ್ವಾ? ನಾನು ನಿನಗೆ ಶ್ರೇಷ್ಠ ಸತ್ಸಂಗತಿ ಕೊಡ್ತೀನಿ. ಈ ಸತ್ಸಂಗತಿಯಿಂದ ಮೆಲ್ಲಗೆ ನೀನು ಎಂತಹ ಸ್ಥಿತಿ ತಲುಪ್ತೀಯಾ ಅಂದ್ರೆ ಒಳಗಿನಿಂದ ಯಾರೋ ಬೇಕು ಅನ್ನೋ ಆ ಆರ್ತನಾದ ನಿಂತು ಹೋಗುತ್ತೆ. ಆಮೇಲೆ ಮನುಷ್ಯ ತನ್ನ ಜೊತೆ ತಾನೇ ಆನಂದವಾಗಿರ್ತಾನೆ. ಒಂದು ವೇಳೆ ಬೇರೆಯವರ ಸಾಂಗತ್ಯ ಮಾಡಿದ್ರು ಅದು ಅವರಿಗೇನೋ ಲಾಭ ಕೊಡೋದಕ್ಕೆ ಮಾತ್ರ.